ದೋಸೆ ಹೇಳ್ತಾ ಇಲ್ಲ ಅಂತ ನಾನ್ ಸ್ಟಿಕ್ ಪ್ಯಾನ್ ಬಳಸ್ತಾರೆ. ಅದು 3 ತಿಂಗಳಾದ್ಮೇಲೆ ಸ್ಟಿಕ್ಕಿಂಗ್ ಪ್ಯಾನ್ ಆಗಿ ಆ ಪ್ಲಾಸ್ಟಿಕ್ ಮೇಲೆ ಕಟ್ಟಿರೋದು ಎಲ್ಲೋಗಿದೆ? ಒಂದೊಂದು ದೋಸೆಯಿಂದ ನಿಮ್ಮ ಹೊಟ್ಟೆಗೆ ಹೋಗಿದೆ. ಕ್ಯಾನ್ಸರ್ ಬರುತ್ತೆ. ನಾನ್ ಸ್ಟಿಕ್ ಪ್ಯಾನಿಗೆ 30,000 ಕೊಟ್ಟು ತಪ್ತಿದೀವಿ. ಕಬ್ಬಿನ ಬಾಣ್ಲೆ ರಾತ್ರಿ ಎಣ್ಣೆ ಸವರ್ದು ಒಂದ್ ಸ್ವಲ್ಪ ಬಿಸಿ ಮಾಡಿ ನೀರು ಹಾಕಿ ಬಟ್ಟೆಯಿಂದ ಸರಿಸಿ ಒಂಚೂರು ಎಣ್ಣೆ ಹಂಗೆ ಹಟ್ಟಿ 3 ದಿವಸ ಮಾಡಿದ್ರೆ ದೋಸೆ ಅದಷ್ಟು ಕದೆ ಹೇಳುತ್ತೆ. ಗರಿ ಗರಿ ಮಸಾಲೆ ದೋಸೆ. ಒಂದು ಹಿಡಿ ಉದ್ದಿನ ಬೇಳೆ 5 ರಿಂದ 6 ಹಿಡಿ ನವಣೆ ಅಕ್ಕಿ ಹಾಕಿ ರುಬ್ಬಿ ಸಾಯಂಕಾಲ ಇಟ್ಟು ಬೆಳಗ್ಗೆ 5 ಗಂಟೆಗೆ ಎದ್ದು ನವಣೆ ದೋಸೆ ಹಾಕೊಳ್ರಿ. ಅದಷ್ಟು ಕದೆ ಎದ್ದು ಬರುತ್ತೆ. 2 ದೋಸೆ ತಿನ್ರಿ. ಇಲ್ಲ ನನಗೆ 10 ದೋಸೆ ತಿನ್ನೋ ಅಭ್ಯಾಸ ಆಗಿದೆ. ನವಣೆ ದೋಸೆ ನೀವು 10 ಅಲ್ಲ 20 ತಿಂದರೂ ತೊಂದರೆ ಇಲ್ಲ. ಯಾಕಂದ್ರೆ ರಕ್ತಕ್ಕೆ ಗ್ಲೂಕೋಸು 5 ಗ್ರಾಮ್ಗಿಂತ ಜಾಸ್ತಿ ಬಿಡೋದಿಲ್ಲ. ಅಂದ್ರೆ ನಿಮ್ಮ ಹಾರ್ಟ್ಗೆ ಯಾವ ತೊಂದ್ರೆನೂ ಯಾವತ್ತೂ ಬರೋದಿಲ್ಲ. ಆಸ್ ಲಾಂಗ್ ಆಸ್ ಯು ಆರ್ ಈಟಿಂಗ್ ನವಣೆ. ಇಲ್ಲ ಸರ್, ನವಣೆಗೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಂಡು ತಿಂದ್ರೆ ಅಕ್ಕಿ ತನ್ನ ಪಾಲು ಗ್ಲೂಕೋಸ್ ಅನ್ನ ದಿಢೀರಂತ ಬಿಟ್ಟು ಬಿಡುತ್ತೆ. ರಕ್ತ ಮಂದ ಆಗಿದೆ. ಸೊ ನೀವು ನವಣೆ ಆಮೇಲೆ ಎಷ್ಟು ತಿಂದ್ರು ಉಪಯೋಗ. ಅರ್ಥ ಆಗ್ತಾ ಇದೆಯಾ ಯಾಕೆ ಮಿಕ್ಸ್ ಮಾಡಬಾರದು ಅಂತ? ಹಂಗೆ ಈಗ 240 ಮಿಲೆಟ್ಸ್ ಇವೆ. ಒಂದೊಂದು ಮಿಲೆಟ್ ಅಲ್ಲಿ ಒಂದಷ್ಟು ಪ್ರಮಾಣ ನಾರಿನಾಂಶ ದೇವರು ಸುತ್ತಿದ್ದಾರೆ. ಮೋಸ ಏನಂದ್ರೆ ಇಲ್ಲಿ ಇವೆಲ್ಲ ಹಸುಗಳದು ಅಂತ ಹೇಳ್ಕೊಟ್ಟಿದ್ದ ಈ ತಜ್ಞರು. ಈ ತಜ್ಞರಿಗೆ ಇನ್ನು ಬೇರೆ ಏನು ಬೇಕಾಗಿಲ್ಲ. ಯಾಕಂದ್ರೆ ಅವ್ರಿಗೆ ಅಕ್ಕಿ ಗೋಧಿ ಬೆಳೆಸೋದು. ಈಗ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳು ಇಡೀ ಪ್ರಪಂಚದಲ್ಲಿ ಒಬ್ರು ಇಲ್ಲ ಮಿಲೆಟ್ಸ್ ಮೇಲೆ ರಿಸರ್ಚ್ ಮಾಡಿರೋ. ನಾಟ್ ಇವನ್ ಒನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಕ್ಸಿಸ್ಟ್. 2017 ತನಕ ಹೈದರಾಬಾದಲ್ಲಿ ಒಂದು ಜೋವರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಒಂದಿತ್ತು. ಅದು ಅವರು ಹಸುಗಳಿಗೆ ಇದಕ್ಕೆ ಅದಕ್ಕೆ ಹಾಕೋದಕ್ಕೆ ಅಂತ ಅದರ ಬಗ್ಗೆ ಗಮನ ಕೊಡ್ತಾ ಇದ್ರು. ಕೆನ್ ಯು ಬಿಲೀವ್ ದಿಸ್? ವಿ ಆರ್ ಆಲ್ ಸೇಯಿಂಗ್ ಸೈಂಟಿಸ್ಟ್. ಕಡಬ ಅಂತ ಒಂದು ಡಿಗ್ಗಿಂಗ್ ಅಲ್ಲಿ ಆಫ್ರಿಕನ್ ಕಂಟ್ರೀಸ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಸ್ ದಂತ ಅವಶೇಷಗಳಲ್ಲಿ ಸಿಗಿದ್ದು ಮಿಲೆಟ್ ಗ್ರಾಸು, ಮಿಲೆಟ್ ಧಾನ್ಯ ಬಿಟ್ಟರೆ ಇನ್ನೇನೂ ಇಲ್ಲ. ಲಕ್ಷಾಂತರ ವರ್ಷಗಳಿಂದ ಮಾನವ ಜಾತಿಗೆ ಕೈಗೆ ಸಿಗುತ್ತಾ ಇದ್ದಿದ್ದು ಆಹಾರ ಧಾನ್ಯಗಳು. ತುಂಬಾ ಜನ ಈ ಸೋಕಾಲ್ಡ್ ಎಕ್ಸ್ಪರ್ಟ್ಸ್ ಮಾನವ ಹುಟ್ಟಿದ ತಕ್ಷಣ ಬೇಟೆ ಆಡಿ ಮಾಂಸ ತಿಂದಿದ್ದಾನೆ ಅಂತ. ಎಲ್ಲಿಂದ ಬಂತು ಐಡಿಯಾ? ಯಾವನೋ ಒಬ್ಬನು ಹೇಳಿದಾನೆ. ಇನ್ಫ್ಯಾಕ್ಟ್ ಐ ಕ್ಯಾನ್ ಶೋ ಯು ದ ಪಿಕ್ಚರ್ ಆಫ್ ದಿಸ್ ಕಾರ್ಪೊರೇಟ್ ಕಂಪನಿ ಸೇಯಿಂಗ್ ಮೀಟ್ ಈಸ್ ಇಂಪಾರ್ಟೆಂಟ್ ಅಂತ. ಮಾನವ ಜಾತಿ ಮೊಟ್ಟೆ ಮಾಂಸ 1 ಮಿಲಿಗ್ರಾಮ್ ಬಾಯಿಗೆ ಹೋಗಬಾರ್ದು. ಯಾಕಂದ್ರೆ ನಮ್ಮ ಸೂಕ್ಷ್ಮ ಜೀವಗಳು ಗಟ್ ಮೈಕ್ರೋಬ್ಸ್ ಅಂತ ಇರ್ತವೆ. ದೇ ಡೈ. ಗಟ್ ಮೈಕ್ರೋಬ್ಸ್ ಇಲ್ಲದೆ ನಿನ್ನ ಮೆದುಳು ಸರಿಯಾಗಿ ಕೆಲಸ ಮಾಡೋದು. ಅರ್ಥ ಆಗ್ತಾ ಇದೆ ನಾನು ಹೇಳೋದು? So you want to kill your gut microbes? Eat rice, eat wheat, egg, coffee, chai. ಲೊಟ್ಟೆ ಹಾಕೊಂಡು. We don't have any common sense. Why? Because all these issues are being snubbed, not coming into the awareness of human consciousness. ಇಷ್ಟು ನೀರನ್ನ ಪೋಲು ಮಾಡ್ತಾ ಇದ್ದೀರಾ, ಇಷ್ಟು ರೋಗಗಳು ಬರ್ತಾ ಇವೆ, ಇಷ್ಟು ಕೆಮಿಕಲ್ಸ್ ಭೂಮಿ ಮೇಲೆ ಬಿದ್ದಿವೆ, ಅದರಲ್ಲಿದ್ದ ಗೊಬ್ಬರ ಮಾಡುವ ಸೂಕ್ಷ್ಮ ಜೀವಿಗಳನ್ನ ಸಾಯಿಸ್ತಾ ಇದ್ದೀವಿ ಅಂತ ಒಂದಕ್ಕೊಂದು ಕನೆಕ್ಟ್ ಮಾಡಿ ಹೇಳೋ ಒಬ್ರು ಇಲ್ಲ. ನಾನು 30 ವರ್ಷದಿಂದ ಬಮುಡಿ ಹೊಡಿತಾ ಇದ್ದೀನಿ.